ಚಿಕ್ಕಕೊಟ್ನೆಕಲ್ ಗ್ರಾಮದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಮಾನ್ವಿ ತಾಲೂಕಿನ ಚಿಕ್ಕಕೊಟ್ನೆಕಲ್ ಗ್ರಾಮದಲ್ಲಿ ಲೋಯೋಲಾ ಸಮಾಜ ಸೇವಾ ಕೇಂದ್ರ ಮಾನವಿ, ಜನಶಕ್ತಿ ಟ್ರಸ್ಟ್, ಮಹಿಳಾ ಸ್ವಸಹಾಯ ಸಂಘಗಳ ಒಕ್ಕೂಟ ಮಾನವಿ ಇವರ ಸಂಯುಕ್ತ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಸಿದ್ದಲಿಂಗಪ್ಪ ಹಿರಿಯ ವಕೀಲರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ವಿವರವಾಗಿ ಕಾರ್ಯಕ್ರಮದ ಹಿನ್ನೆಲೆ ಉದ್ದೇಶಿಸಿ ಮಾತನಾಡಿದರು. ಹಾಗೂ RBSK ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಅಂಬಿಕಾ ಮಧುಸೂದನ್ ಅವರು ಕೂಡ ಈ ಸಂದರ್ಭದಲ್ಲಿ ಮಹಿಳೆಯರ ಕುರಿತು ಮಾತನಾಡಿದರು. ಲೋಯೋಲಾ ಸಮಾಜ ಸೇವಾ ಕೇಂದ್ರ ಮಾನವೀಯ ಮುಖ್ಯಸ್ಥರಾದ ಪಾಸಿ ಸಿಪ್ರಿಯಾನ್ ಟಿಲ್ಲಿಸ್ ಅವರು ಕೂಡ ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಕುರಿತು ಮಾತನಾಡಿದರು. ಇನ್ನು ಟ್ರಸ್ಟ್ನ ಮುಖ್ಯಸ್ಥರಾದ ಈ ಸಂದರ್ಭದಲ್ಲಿ ಮಹಾಶಕ್ತಿ ಮಹಿಳಾ ಸಬಲೀಕರಣ ಕೇಂದ್ರದ ಮುಖ್ಯಸ್ಥರಾದ ವಿಜಯರಾಣಿ, ಜನಶಕ್ತಿ ಟ್ರಸ್ಟ್ ಹೊಸೂರಿನ ಮುಖ್ಯಸ್ಥರಾದ ಗಂಗಮ್ಮ ಅವರು ಕೂಡ ಮಾತನಾಡಿದರು. ಗ್ರಾಮ ಪಂಚಾಯಿತಿ ವತಿಯಿಂದ ವೇದಿಕೆಯವರೆಗೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರದ ಮೆರವಣಿಗೆ ನಡೆಸಲಾಯಿತು. ಹಾಗೂ ವಿವಿಧ ಮಹಿಳಾ ಸಾಧಕಿಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಚಿಕ್ಕಕೊಟ್ನೆಕಲ್ ಆರೋಗ್ಯ ಉಪಕೇಂದ್ರದ ಬಸಮ್ಮ, ಸಂಸ್ಥೆಯ ಸಂಯೋಜಕರಾದ MR ಬೇರಿ, ದೇವರಾಜ್, ಭಾಸ್ಕರ್, ಅನ್ನಮ್ಮ, ವಿಜಯಲಕ್ಷ್ಮಿ, ತಿರುಮಲಮ್ಮ, ಸುಚಿತ್ರಾ, ರವೀಂದ್ರ, ಚಾನೇಕಲ್, ಮರಿಯಪ್ಪ, ಬಸವರಾಜ್, ಸಿದ್ದಲಿಂಗಪ್ಪ, ಮಹಿಳಾ ಸ್ವಸಹಾಯ ಸಂಘಗಳ ಮುಖ್ಯಸ್ಥರಾದ ಶೀಲಾ, ಪ್ರೇಮ, ಸುನೀತಾ ಸೇರಿದಂತೆ ಜಾಗೀರ್, ಪನ್ನೂರ್, ಯಡಿವಾಳ, ಚಿಕಲ, ಪರ್ವಿ, ಹುಲಗುಂಚಿ, ಉಮಳಿ, ಹೊಸೂರು ಸೇರಿದಂತೆ ವಿವಿಧ ಗ್ರಾಮಗಳ ಜನಶಕ್ತಿ ಟ್ರಸ್ಟ್ ಮಹಿಳಾ ಸ್ವಸಹಾಯ ಸಂಘಗಳ ಒಕ್ಕೂಟದ ಸದಸ್ಯರು ಭಾಗವಹಿಸಿದರು. ವರದಿ ಶಿವಕುಮಾರ್ ಸಜ್ಜನ್, ಮಹಾಯುಧ ನ್ಯೂಸ್, ಮಾನವಿ. ನಮ್ಮ ಹಕ್ಕು ನೀತಿ ನ್ಯಾಯ ಸ್ವಾತಂತ್ರ್ಯ ನಮ್ಮ ಹಕ್ಕು ನೀತಿ ಸ್ವಾತಂತ್ರ್ಯ ನಮ್ಮ ಹಕ್ಕು ಮಹಿಳೆಯರ ಬೆಳವಣಿಗೆ ದೇಶದ ಬೆಳವಣಿಗೆ ಇರಬೇಕು. ಮಹಿಳೆಯರ ಬೆಳವಣಿಗೆ ದೇಶದ ಬೆಳವಣಿಗೆ, ಮಹಿಳೆಯರ ಬೆಳವಣಿಗೆ ದೇಶದ ಬೆಳವಣಿಗೆ. ಮಹಿಳೆಯರನ್ನು ಗೌರವಿಸದ ಸಮಾಜ, ಮಹಿಳೆಯರನ್ನು ಗೌರವಿಸೋಣ ಅಂತ, ಮಹಿಳೆಯರನ್ನು ಗೌರವಿಸೋಣ, ಮಹಿಳೆಯರನ್ನು ಗೌರವಿಸೋಣ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ಸರಿಯಾಗಿ ಇಟ್ಕೊಂಡು ಮತ್ತೆ ಘೋಷಣೆ ಕೂತ್ಕೊಂಡು ನಾವು ಅಲ್ಲಿ ಇವಾಗ ಜನಸಮ್ಮನ ಗುಡಿವರೆಗೆ ನಮ್ಮ ಕಾರ್ಯಕ್ರಮ ನಡೆಯುವವರೆಗೆ ನಾವು ನಿಧಾನವಾಗಿ 2 ಲೈನ್ ಮಾಡಿಕೊಂಡು ಹೋಗೋಣ. ಮಹಿಳಾ ಸಂಘಟನೆಯಿಂದ ಗಿಡ ಮೈಕೆ ಸರಿ ಅಷ್ಟೇ. ಬರ್ರಿ ಮುಂದೆ ಬರ್ರಿ. ಒಂದು ನಿಮಿಷ. ಗುಡಿಗೆ ಬಂಗಾರದ ಹೊಡೆತ ಉಳದಾಳ ದುರ್ಗ ದೊರಬಾರದೆ ನಮ್ಮ ಗುಡಿಗೆ ಸಕ್ರವರಾಜನ ಭಕ್ತರಕ ನಿಂತಾಳ, ಸಕ್ರವರಾಜನ ಭಕ್ತರಕ ನಿಂತಾಳ, ಸೆಕೆಯ ಒಳತ ಒಳದಾಳೆ ದೊರಗ. ಮತ್ತು ವೈದ್ಯಾಧಿಕಾರಿಗಳು ಸಾಕಷ್ಟು ಮಾತಾಡಿದ್ದಾರೆ. ಇವತ್ತು ಎಲ್ಲರೂ ನಾವು ಕೈ ಎತ್ತಿ ಮುಗಿಬೇಕಾಗಿರತಕ್ಕಂಥದ್ದು ಯಾರಿಗೆ ಅಂತಂದ್ರೆ ಅಲ್ಲಿರ್ತಕ್ಕಂಥ ನಮ್ಮ ಬಾಬಾ ಸಾಹೇಬರಿಗೆ. ಇವತ್ತೇ ನಾವು ಇಲ್ಲೆಲ್ಲ ಬಂದು ಕೂತಿದ್ದೀವಲ್ಲ,
ಮಹಿಳೆಯರು ಮೊದಲು ಮನೆ ಬಿಟ್ಟು ಹೊರಗೆ ಬರ್ತಾ ಇರಲಿಲ್ಲ. ಅವರು ಒಂದು ಕೊಟ್ಟಿರ್ತಕ್ಕಂಥ ಸಂವಿಧಾನದಿಂದನೇ ನಾವು ಇವತ್ತೆಲ್ಲ ಎಲ್ಲರೂ ಮಾತಾಡ್ತಿದ್ದೀವಿ. ನಾವು ಕೂಡ ಬರ್ತಿರ್ಲಿಲ್ಲ ಮುಂಚೆ. ಇವತ್ತು ಅವ್ರು ಕೊಟ್ಟಂಥ ಸಂವಿಧಾನದಿಂದನೇ ನಾವೆಲ್ಲ ಕೂತಿದ್ದೀವಿ, ಮಾತಾಡ್ತಿದ್ದೀವಿ, ಚರ್ಚೆ ಮಾಡ್ತಾ ಇದ್ದೀವಿ, ಎಲ್ಲರೂ ಮುಕ್ತವಾಗಿ ಮಾತಾಡೋಕೆ ಒಂದು ಅವಕಾಶ ಸಿಕ್ಕಲ್ಲ. ಆಮೇಲೆ ವಿಶೇಷವಾಗಿ ಇವತ್ತು ನಾವು ನೆನೆಸ್ಬೇಕಾಗಿರ್ತಕ್ಕಂಥದ್ದು ಮಹಿಳಾ ದಿನಾಚರಣೆ. ಮೊದಲ ಮಹಿಳಾ ಶಿಕ್ಷಕ ಅಂತ ಯಾರಿಗೆ ಕರೀತಾರಪ್ಪ? ಯಾರು ಅದು ಹೇಳೋಕ್ಕಾಗತ್ತಾ? ಏನಮ್ಮ ಹೇಳ್ತೀರಾ? ಸಾವಿತ್ರಿ ಬಾಯಿ ಫುಲೆ. ಅವತ್ತು ಭಾಳ ಸಂಕಷ್ಟದ ಕಾಲದಲ್ಲಿ ಏನಪ್ಪ ಅಂದ್ರೆ ಮಹಿಳೆಯರಿಗೆ ಹುಡುಕಿ ಕರ್ಕೊಂಡ್ಬಂದು ಆಯಮ್ಮ ಶಿಕ್ಷಣ ಕೊಡ್ತಿದ್ಲು. ಅವ್ರದ್ದು ಕೂಡ ಒಂದು ಶ್ರೀಮಂತಿಕೆ ಕುಟುಂಬ ಅಲ್ಲ, ಬಡತನ ಕುಟುಂಬ ಇದ್ರೂ ಕೂಡ ಮಹಿಳೆಯರಿಗೆ ಏನಾದರೂ ಒಂದು ಅನುಕೂಲಗಳಾಗಬೇಕಂತೇಳಿ ಅವರು ಎಲ್ಲ ಸಮಾಜದ ಎಲ್ಲ ವರ್ಗದ ಜನರಿಗೆ ಏನಪ್ಪ ಅಂದ್ರೆ ಶಿಕ್ಷಣ ಕೊಡುವಂಥ ಕೆಲಸ ಮಾಡಿ ಕ್ರಾಂತಿಕಾರಿ ಹೆಜ್ಜೆಯನ್ನು ಇಟ್ಟರು. ಅಂತ ಒಂದು ಮಹನೀಯರನ್ನ ನೆನೆಬೇಕು ಮತ್ತು ದಿಟ್ಟತನದಿಂದ ಸೂರತನದಿಂದ ಹೋರಾಡ್ತಕ್ಕಂಥ ಮಹಿಳೆಯರು ಕೂಡ ನಮ್ಮ ಜೊತೆಗಿದ್ದಾರೆ.